ಕೊನೆ ಗೊತ್ತಾಗ್ತಾರೆ ಗೌಡ್ರು ಬಟ್ಟೆ ಮನೆ ತೋಟವೇ ಯಾಕೆ ಹೇಳಲ್ಲ ಅಂತ. ಆ
ಭಟ್ರ ನೋಡಿದ್ರೆ ಗೌರಿ ಮೊದಲಿಂದ ಆಗತ್ತಿಲ್ಲ ಅಂತ. ಈ ಲೆಕ್ಕದಲ್ಲಿ ಸ್ವಲ್ಪ ಆರ್ತಿ ಮರ ಹೋಗಲಿ ಅಂತೇಳಿ ಅವ್ರ ಮನೆ ತೋಟ ತೋರ್ಸಾರ ನಾನು. ನಮ್ಗೇನ್ ಗೊತ್ತೈತಿ, ಅಡಿಕೆ ಮರ ತಂದಾತ ಎಲ್ಲ ಅಡಿಕೆ ಮರ ಹೋಗದೆ ಅಕ್ಕನಿಗೆಲ್ಲ ಕೊಟ್ಟೆ ಆಗ್ತದೆ ಕ್ರಮ. ಹಂಗ ಮೇಲ್ಗಡೆ ಬಾಗೋತಣ್ಣ ಬೇರೆ, ಕೆಳಗಡೆ ಬಾಗೋತಣ್ಣ ಬೇರೆ, ಮೇಲ್ಗಡೆ ಮುದ್ಲಿಗಾರ ಬೇರೆ, ಕೆಳಗಡೆ ಮುದ್ಲಿಗಾರ ಬೇರೆ, ಮೇಲ್ಗಡೆ ಚಾಂಡಿಗಾರ ಬೇರೆ, ಕೆಳಗಡೆ ಚಾಂಡಿಗಾರ ಬೇರೆ. ಹಿಂಗೆಲ್ಲ ಮಾಡುತ್ತೆ. ಅದ್ರ ಮೇಲೆ ದೇವತೆಗಳು ಬರುವುದ, ದಾನವರು ಬರುವುದ, ದಾನವರು ಕೆಳಗಿಂದ ಮೇಲೆ ಹೋಗುವುದ, ಆ ದೇವತೆಗಳಲ್ಲಿ ಕೆಳಗೆ ಮೇಲಿನ ಕೆಳಗೆ ಬರೋದ, ಹಿಂಗೆಲ್ಲ ವಿಶೇಷ ಮಾಡ್ಬೇಕು ಅಂತ ನಾವು ಅಷ್ಟೊಂದು ಮಾಡಿದ್ವಿ. ಹಂಗೆ ಮೇಲ್ಗಡೆ ಬಾಗೋತಣ್ಣ ಬಂದ ಕುಂತಾತ, ಮುದ್ಲಿಗಾರ ಬಂದಾನ, ಚಂಡಿಗಾರ ಬಂದ, ಕೆಳಗಡೆ ಚಂಡಿಗಾರ ಬಂದಾನ, ಮದ್ಲಿಗಾರ ಬಂದಾನ. ಬಾಗೋತಣ್ಣ ಬಾ ಅಂತ ಕರೆದ್ರು ಬಾಗೋತಣ್ಣ ಬರಂಗಿಲ್ಲ. ರಂಗಸ್ಥಳ ಹತ್ತಿರ ಬರ್ತಾನ, ಹಿಂಗ್ ಮ್ಯಾಕ್ ನೋಡ್ತಾನ. ಅವನಿಗೆ ಆವಾಗಲೂ ಏನೋ ವಾಸನೆ ಹೊಂಟದ, ಅಡ್ಡ ವಾಸನೆ ಹೊಂಟದ. ಅವನು ಮ್ಯಾಲ್ಗಡೆ ಹಿಂಗ್ ನೋಡ್ತಾನ. ಅಂತೂ ಒತ್ತಾಯ ಮಾಡಿ ಬಾಗೋತಣ್ಣ ಕೂತ್ಕೊಳ್ಬೇಕು ಅಂತ ಅವ್ರಿಗೆ ಕೈ ಮುಗಿದ ಹಿಂಗ್ ಕೂರ್ಸಾಕ. ಹಿಂಗ್ ಕೂರ್ಸಿದ್ರು ಆಟೋಮೆಟಿಕ್ ಹೋಗ್ತಾ ಇರ್ತಾನ. ಎದಕ್ಕಂದ್ರೆ ಅವನಿಗೇನು ಅಡ್ಡ ವಾಸನೆ ಹೊಂಟದ, ಮೇಲೆ ಹೊಂಟದನ. ಏನೇ ಇರಲಿ ಹಾಗೆ ಬಾಗೋತಣ್ಣ ಕುಂತಾತ. ಮೇಲ್ಗಡೆ ಇದ್ದು ಬಾಮತಿ ಪದ್ಯ ಶುರು ಮಾಡಿಬಿಟ್ರು. ದೇವಸ್ಥಾನ ಪ್ರವೇಶ ಆಯ್ತು, ದೇವರ ಪ್ರವೇಶ ಆಯ್ತು, ಎಲ್ಲ ಮಾತಲ್ಲ ಆಯ್ತು. ದಾನವರು ಬಂದು ಏನ್ ಮಾಡ್ತೀವಿ ಮಕ್ಕಳ ಅಂತ ಹೇಳಿದಾಗ ನಮ್ಮ ಅಗ್ನಿ ಮಾಡಿದವ ನಮ್ಮ ಸಣ್ಣತಮ್ಮ ತುತ್ತು ಅವನ ಜೀವನ ಸರಿ ಇದ್ದವ. ಏನ್ ಹೆದರ್ಬೇಡ ದೇವೇಂದ್ರ ಹೇಳಕ್ಕ ಒಂದು ಪದ್ಯ ತಗೊಂಡ್ಬಿಟ್ಟವ. ಪದ್ಯ ತಗೊಂಡು ಹಾರು ನಿಂತದ್ದ ತಗ ಎತ್ತಿ ಬಂದು ಹಾರು ನಿಂತನೋ ಅಷ್ಟೊತ್ತೆ ಅಕ್ಕನಿಗೆ ಹೊರದು ಬಿದ್ದೇ ಬಿಡ್ತು. ಅಕ್ಕನಿಗೆ ಹೊರದು ಕೆಳಗೆ ಬರ್ಕೊಂಡು ಬಿತ್ತು. ಅವಸ್ಥೆ ಬೇಕೇನು? ಮೇಲ್ಗಡೆ ಇದ್ದವ್ರು ಕಟ್ಟಿ ಬಿಡ, ಕೆಳಗಡೆ ಪಾಪ ಮುದ್ಲಿಗಾರ ಚಂಡಿಗಾರ ಬಾಗೋತನ ಮೂದಲ್ಲಿ ಕೆಳಗೆ ಕುಂತವ್ರ ಅವ್ರ ಕತೆ ಎಂತ ಆಗ್ಬೇಕು? ಎಂತಾಯ್ತು ಮುಂದೆ ನೋಡಿದ್ರೆ ಕೆಳಗಿದ್ದು ಬಾಗೋತಂತ ಇಲ್ಲ. ಅಲ್ಲ ಬರಕ್ಕಂದು ಹರಿತಾರ, ಅವ ಪುಸ್ತಕ ಹಾಕಿ ಹಾಗೆ ಹೇಳ್ಬಿಟ್ಟ. ಅವ ಮೊದಲೇ ಬಂದವನ್ನೇ ಮೇಲ್ ನೋಡ್ಕೊಂಡು ಆಲೋಚನೆ ಮಾಡೋಣ. ಪಾಪ ಮಕ್ಕಳು ಸರಿ ಕಟ್ಟಾರ ಇಲ್ಲ ಅಕ್ಕನಿಗೆ ಹೊರಕೊಂಡು ತಲೆ ಮೇಲೆ ಬೀಳ್ತೈತೆ ಹೆಂಗ ಗೊತ್ತೇ ನೋಡೋಣ. ನಾವು ಪಾಪ ಈ ಮುದ್ಲಿಗಾರ ಇರ್ತಾರ ಅವತ್ತು ಅವನೇ ಕಾಣಿಸ್ಕೊಳ್ಬೇಕು ಅಂತ ಒಂದೇ ಮುದ್ಲಿ ಅಲ್ಲ 8-10 ಮುದ್ದಿತಾರ ಮುದ್ಲಿ ಎಲ್ಲ ಸುತ್ತ ಇಟ್ಕೊಂಡ ಪೋಕ ಬಾರ್ಸ್ಬೇಕಂತ ಸುತ್ತ ಇಟ್ಕೊಂಡ ಅಕ್ಕನಿಗೆ ಹರಿದು ಬಿದ್ದಾಗ ಅಷ್ಟು ಕೊಡ್ತೇವೆ. ಅಲ್ಲ ಅವನ ಕೊಡೋ ಸಂಬಳ ಒಂದು ಮದ್ಲಿಗೂ ಸಾಕಾಗಂಗಿಲ್ಲ, ಮದ್ಲಿ ಬರಂಗಿಲ್ಲ. ಆಗ ತಂದನು ಎದಕ್ಕ ಕಾಣಿಸ್ಕೊಳ್ಬೇಕಂತ. ಪಾಪ ಮೊದ್ಲಿಗಾರ ನಮಸ್ತಿ ಬೇಕೇನೆ ಅಕ್ಕನಿಗೆ ಹೊರತು ಬಿತ್ತ ಇಲ್ಲ. ಬಾಬಾ ಈ ಮದ್ಲಿಗನ ಎದ್ದು ಓಡ್ಲಿಕ್ಕೆ ಆಗೇ ಇಲ್ಲ. ಎದುರುಗಡೆ ಮೊದ್ಲಿ ಇತ್ತ ಮತ್ತೆ ಒಳ್ಳೆ ಬಂದು ಒಬ್ಬಿ ಹಾಕ್ತಾನೆ. ಈ ಕಡೆ ಚಂಡಿಗಾರ ಎಲ್ಲ ನೋಡ್ರಿ ಅವನು ಸುದ್ದಿ ಇಲ್ಲ, ಅವನ ಕೈ ಮಾತ್ರ ಕಾಣ್ತೈತಿ. ಅದಕ್ಕ ಅವನ ತಲೆ ಮೇಲೆ ಅಡಿಕೆ ಮರ ಬಿತ್ತ ಚಂಡಿ ಒಳಗೆ ತಲೆ ಹೊಕ್ಕೋಗದ, ತಲೆ ಹೊಕ್ಕಿ ಹಿಂಗೋಗದ. ಪಾಪ ಹಿಂಗ್ ಮಾಡೋದ ಕೈ ಬೇಕೇನ ಅವಸ್ಥಿ. ಗೌಡ್ರ ಓರ್ನವ್ರ ಬಾಯಿ ಬಂದಾಗೆಲ್ಲ ಬೈದ್ರೆ ಇಂಥ ಆಟ ಯಾಕಲೇ ಮಾಡ್ತೀರಿ ನೀವು ಅಂತೇಳಿ ಅವತ್ತು ಮುರುವಾದೆ ಹೋಯ್ತು ಕೂಡ. ಹಾಗೆ ಮರು ವರ್ಷ ಮತ್ತೊಂದು ಆಟ ಮಾಡ್ಬೇಕು ಅಂತ ಅಕ್ಕನಿಗೆ ಆಟ ಅಲ್ಲ ಬೇರೆ ಆಟ ಮಾಡಿದ್ವಿ. ಯಾವ ಆಟ? ಒಂದೇ ರಂಗಸ್ಥಳ, ಅದರಲ್ಲೇ ಈಗ ಈಗ ಚೂಡುಮಣಿ ಕತೆ. ಚೂಡುಮಣಿಯಲ್ಲಿ ಚೂಡುಮಣಿ ಹನುಮಂತ ಸೀತು ಉಂಗುರು ಕೊಡಿ ಕತೆ. ಹೌದಾ ಮಾಡಿ ನಾ ಹನುಮಂತ ಮಾಡೀನಿ, ನೀನು ಸೀತು ಮಾಡಿ ಮತ್ತೊಬ್ಬ ನನ್ನ ದೊಡ್ಡ ರಾವಣ ಮಾಡ್ಯ. ಈ ಹನುಮಂತ ಮಾಡೋದು ನಾನು ಎಷ್ಟೊತ್ತಿಗೆ ಆ ಮರದ ಮೇಲೆ ಕೂತು ಅಷ್ಟೊತ್ತಿ ಹಾರ ಮನೆಗೆ ಆಗ್ಬೇಕು ಅಂತ ಈ ರಂಗಸ್ಥಳ ಪಕ್ಕಕ್ಕೆ ಒಂದು ಮರದ ಹೆಗಲತ್ತೀವಿ. ಮೊದಲೆಲ್ಲ ಕೂತಿದ್ದ ಹನುಮಂತ ಮಾಡ್ಕೊಂಡೆ. ರಾವಣ ಒಳಗೆ ಹೋದ ತಕ್ಷಣ ಮರದಿಂದ ಕೆಳಗೆ ಹಾರ ಬರುವುದು ಹನುಮಂತ ಹಿಂಗೆಲ್ಲ ಮಾಡಿ ತೋರಿಸ್ಬೇಕು ಅಂತ ನಾ ಮೊದಲೇ ಕುಂತೀನಿ. ಪಾಪಿ ಮಗ ಇನ್ನು ರಾವಣ ಮಾಡ್ದವ ಸೀತು ಹತ್ರ ಮಾತಾಡಿ ಸಮಯ ಹೋಗದೆ ಗೊತ್ತಾಯ್ತು. ತುಂಬಾ ಕೊರತೆ ನಾನು ಮೊದಲೇ ಹೋಗಲು ಕುಂತೀನ, ನಂಗಲ್ಲಿ ನಿದ್ದೆ ಹೊಂಟದ. ಯಾಕೆ ನಿದ್ದೆ ಮಾಡ್ಕೊಂತೀನಿ? 3 ದಿವಸದಿಂದ ನಿದ್ದೆ ಅಭ್ಯಾಸ ಮಾಡಿದ್ದೇನೆ. ಅವತ್ತು ನಿದ್ದೆ ಬಂದು ಹೊತ್ತ ಈ ಭಾಗವತನ ಕೂಗ್ತಾನ ಮದ್ದಿಂದ ಕೆಳಗೆ ಹಾರ್ಯಾಣ ಹನುಮಂತ ಹಾರೋದು ಹಂಗೆ ಅಲ್ಲ ಕುಂತು ನನಗೆ ಅಲ್ಲೇ ನಿದ್ದೆ ಬಂದು ಹೋಗದ. ಭಾಗವತ ಪದ್ಯದಲ್ಲಿ ಕೇಳ್ತೈತೇನೆ ಕೇಳಂಗಿಲ್ಲ. ಒಟ್ಟು ಹೊತ್ತಿ ಭಾಗವತ ತಾಳ ತಗೊಂಡು ಕೆಳಗೆ ಬೀಸೇ ಬಿಟ್ಟ ಕೆಳಗೆ ಹೊಡ್ಕೊಂಡ ಕೆಳಗೆ ಹಾರ್ಯಾಣ ಹನುಮಂತ ಅಂದ. ನಾನು ತಂದೆ ಪದ್ಯ ಅಂತ ಗೊತ್ತಾಗ್ತ ನಾ ಕೆಳಗೆ ಹಾರಿ ಬಿಟ್ಟಿನಿ. ಕೆಳಗೆ ಹಾರಿನಿ, ಹನುಮಂತ ಕೆಳಗೆ ಬಂದಿಲ್ಲ. ಹಿಂದ್ಗಡೆ ಬಾಲ ಕಟ್ಟಿದ್ನು ನಾನು. ಬಾಲ ಹಿಂಗಿತ್ತಲ್ಲ, ಹಾರದ್ದ ಮರನ ಹೆಗಲಿಗೆ ಬಾಲ ಹಿಂಗೆ ಸಿಕ್ಕೋಗ. ಹನುಮಂತ ಜೋತಾಟದಿಂದ ಹಿಂಗೇನೆ
ನಂಬಷ್ಟೊಳಗೆ ನಿನ್ನ ಕದ್ದಿನ ನಾ ಸಾಯ್ತಲ್ಲಪ್ಪ ಅಂದೆ ಆ ತರ ಮಾಡಿ ಏನೋ ಎಲ್ಲ ಸೀರೆಗೆಲ್ಲ ಹಿಂಗೆ ಕಟ್ಕೊಂಡು ನನ್ನ ಬಂದು ಹಿಂಗೆ ಹಿಡಿದಿರ್ತೀನಿ ನಾನು ನೀ ಹಂಗೆ ಹಿಡಿದಕ್ಕೆ ನಾನು ಮೈ ಮೇಲೆ ಬಿದ್ದುಬಿಟ್ಟಿನಿ ಜನ ಕಲ್ತಕ್ಕ ಹೊಡೆದ್ರೆ ನೋಡು ಸ್ವಲ್ಪ ಏನು ಹೊಡ್ತೀಯಲ್ಲ ಹೇಳಿದ್ಯಲ್ಲ ಅವರ ಸೀತು ಮೇಲೆ ಹನುಮಂತ ಬಿದ್ಯಾನ ಎಂತ ಪ್ರಚಾರ ನೋಡ್ಬೇಕೇನ ಹೊರತಕ್ಕ ಹೊಡೆದ್ರೆ ನಮಗೆ ಒಳ್ಳೆ ಪ್ರಸಂಗ ಮಾಡಿ ಅದಕ್ಕೆ ಹೇಳಿದ್ದ ಆಟ ಮಾಡ್ಬೇಕು ಜಾಗೃತಿ ಬೇಕಂತೇಳಿ ಏನೇನು ಮುಂದುವರ್ಷ ಹಂಗೆ ನೋಡುದು ಬೇಡ ನಾನು ಭಾಗವತವನ್ನು ಹಾಕ್ತೀನಿ ನೀವೆಲ್ಲ ಬೇರೆ ಬೇರೆ ವ್ಯವಸ್ಥೆ ಎಲ್ಲ ಮಾಡ್ಬೇಕು ನೀವು ಅಲ್ಲೇನಾ ನಾವೇನೋ ಮಾತಾಡ್ತಾ ಮಾತಾಡ್ತಾ ಆ ಕಡೆ ನೋಡಿದ್ದೇ ಇಲ್ಲ ಆ ಕಡೆ ನೋಡಿದ್ರೆ ಹುಲಿಯಪ್ಪನ ಬಂದೇ ಬಿಟ್ಟ ಆ ಹುಲಿಯಪ್ಪನ ಬಂದ ಅಂದ್ರೆ ಏನು ಕಂಡಂತಾಕೈತಿ ನೋಡ ಕೊಡ್ಬೇಕಾದ ವಸಂಪತಿ ಕೊಡ್ಬೇಕು ಕೊಟ್ಟಿವಿ ವಸಂಪತಿ ಏನು ಪೂಜೆ ಕೊಡದೈತಿ ಹುಲಿಯಪ್ಪನ ಕೊಟ್ಟಿವಿ ನಾವು ಆದ್ರೂ ಹುಲಿಯಪ್ಪನ ಬಂದಾನಂದ್ರೆ ಊರಿಗೆ ತೊಂದರೆ ಆಗ್ತೈತೆ ಅಂತ ಕೆಲಸ ಅದಕ್ಕೆ ಏನೇ ಇರಲಿ ಯಾವ ರೀತಿ ಬೇಡ್ಕೊಂಡಿವಿ ಹಂಗೆ ಹುಲಿಯಪ್ಪನ ಹೋಗೋಣ ಒಂದು ಕುರಿಯೆಲ್ಲ ಸರಿ ಐತೆ ಗೊತ್ತಿಲ್ಲ ಎಲ್ಲಿ ಮುಂದ್ಕೊಂಡು ಹೋದ್ನೋ ಗೊತ್ತಿಲ್ಲ ನೀ ಎಷ್ಟು ಕುಡಿತೇನೆ ನೋಡ ಸರಿಯಾದ ಮೇಲೆ ನಾನು 10 ಮ್ಯಾಚ್ 8 10 ಮ್ಯಾಚ್ 8 ಸರಿ 10 ಮ್ಯಾಚ್ 8 10 ಬಿಡ 8 ಅಂದ್ರೆ ಅದ್ರಲ್ಲಿ ಒಂದು ಹೆಣ್ಣು ಕುರಿ ಐತಿ ಒಂದು ಗಂಡು ಕುರಿ ಐತಿ ಆ ಹೆಣ್ಣು ಕುರಿ ಹೊಟ್ಟೆ ಒಳಗೆ ಒಂದು ಕುರಿ ಮರಿ ಬೆಳೀತಾ ಇತ್ತು ಅದಕ್ಕೆ 10 ಮ್ಯಾಚ್ 8 ಬಹಳ ಸಾಣಿ ಐತಿ ಇನ್ನು ಮಾತು ಕೇಳಿದಾಗ ನಮ್ಮ ಹೊಟ್ಟಿ ಕೋತಿ ಹೇಳ್ತಾರೆ ದೊಡ್ಡ ನೆನಪಾಗೈತಿ ನಂದು ಏನ್ ಕೋತಿ ಹೇಳ್ತಾರ ಹೊಟ್ಟಿ ಒಳಗ ನೀರು ತುಂಬಿ ನಿಂತೈತಿ ಹೊಟ್ಟೆ ಒಳಗೆ ಹೊಲಸು ನೀರು ತುಂಬಿ ನಿಂತೈತಿ ತಾಪಡದೊಬ್ಬರು ನೀರು ತೆಗೆದ್ರೆ ಕುರಿ ಸಾಯ್ತೈತಿ ಕುರಿ ಸಾಯ್ತೈತಿ ಹೊಲಸು ನೀರು ತುಂಬುತ್ತ ಕುರಿ ಹೊಟ್ಟೆ ಒಳಗಲ್ಲ ಮಗಳ ನಿಮ್ಮ ಅಜ್ಜಿ ಹೊಟ್ಟೆ ಒಳಗೆ ಮೊದಲು ಸರಿಯಾಗಿ ಟೆಕ್ಸ್ ನನ್ನ ಕುರಿ ಹೊಟ್ಟೆ ಒಳಗೆ ಮುರಿಮೆ ಐತಿ ನಂಗೆ ಗೊತ್ತೈತಿ ತೊಂದರೆ ಇಲ್ಲ ಒಂದು ಕೆಲಸ ಮಾಡ ಆ ಕುರಿ ಮಂದಿಯಲ್ಲಿ ಹಿಡ್ಕೊಂಡ ಗೌಡ್ರ ಕೊಬ್ಬರಿ ಹೊಡಿ ಆಮೇಲೆ ಬರ್ತೀನಿ ನಾನು ಗೌಡ್ರ ಸುಡಕ್ಕೆ ಹೊಡ್ಗಿತೈತಿ ಹಿಂಗೆ ಮಾತಾಡಿ 10 ದಿವಸ ಸತ್ಯದಾಗ ಸುಡ್ತೀಯ ಅದಲ್ಲೇ ಹಂಗಲ್ಲ ಅದು ಗೌಡ್ರ ಮನೆ ಒಳಗೆ ಸುಡಾಕ ಹೊಡ್ಗಿತೈತಿ ನೀವು ಹೇಳ್ಬೇಕು ಗೌಡ್ರ ಮನೆ ಒಳಗೆ ಸುಡ್ತಾರೆ ಇನ್ನು ಹೊರ ಸುಡ್ತಾರೆ ಅಲ್ಲ ಕಟ್ಟಿಗೆ ಒಲೆಗೆ ಕತ್ತಿಗೆ ಯಪ್ಪವ್ರ ಅಂತ ಹುಟ್ಟ ಮಕ್ಕಳ ಮನೆ ಹೊಡ್ಬಿಟ್ರು ನೋಡಿ ನಮ್ಗೆ ಹಂಗೆ ಹೋಗಕ್ಕಾಗಲ್ಲ ಹೊಡ್ಗಿದ್ರೆ ಹೋಗ್ಬೇಕಂದ್ರೆ ಕಟ್ಟಿಗೆ ಎಲ್ಲ ಐತಿ ಒಂದು ಮರದಾಗೆ ಒಂದು ಹೆಣ್ಣು ಮೊಳದೈತಿ ಒಂದು ಹೊರಿ ಗಟ್ಟಿ ಸಿಗ್ತೈತಿ ಅದೇ ಗಟ್ಟಿ ಕಡಿಬೇಕು ನಾ ಮೇಲೆ ನೋಡಿದ್ಬಿಟ್ಟು ಕೆಳಗೆ ನೋಡಿದ್ರಿ ಕೆಳಗೆ ಹುತ್ತೈತಿ ಹುತ್ತೊಳಗೆ ಯಾವ್ದು ಬಸಪ್ಪ ಇರ್ತಾನ ಸುಬ್ರಹ್ಮಣ್ಯ ನಾಗಪ್ಪಯ್ಯ ಸುಬ್ರಹ್ಮಣ್ಯ ನಾನು ಒಂದು ಕಾಲದಲ್ಲಿ ಸುಬ್ರಹ್ಮಣ್ಯನ್ ಬಹಳ ಹೆದರ್ತಿದ್ದೆ ಈಗ ಸುಬ್ರಹ್ಮಣ್ಯ ಅಲ್ಲ ಈಗ ಕೃಷ್ಣ ಸರ್ಪ ಜೋರು ಉಂಟು ಈಗ ನೋಡುವ ಕೈ ಮುಕ್ಕೊಂಡು ಹಾಕ್ಬಿಡ್ತೀನಿ ಅಪ್ಪ ಸುಬ್ರಹ್ಮಣ್ಯ ನೀನು ಮಾಡ್ಬಿಡಪ್ಪ ನೀನು ಹತ್ತೀನಿ ನಾನು ಹಾಕ್ಬಿಟ್ಟೆ ನಾವು ಹಿಂಗೆ ನಿಂತ ಇಲ್ಲ ಕಡಿಬೇಕು ಇಲ್ಲ ಕಡಿ ಕರಿಬೇಕೈತಿ ನಮ್ಮನ್ನ ಹಂಗೆ ಅದೇ ಕಡೆ ಒಂದು ನಮ್ಮ ಸಮಯ ಹೋಗ್ಬೇಕಾದ್ರೆ ಪದ್ಯ ಹೋಗ್ಬೇಕು ರೊಟ್ಟಿಯ ಮ್ಯಾಕಿದ್ದ ಚಟಣಿ ರೊಟ್ಟಿಯ ಮ್ಯಾಕಿದ್ದ ಚಟಣಿ ಆಗ ಜೋಜೋಮ ಆಗ ಜೋಜೋಮ ಆಗ Oh
ಐತಿ ಈಗ ತಲೆ ಮೇಲೆ ಬೀಳ್ತಾ ಐತಿ ಹಳೆ ಬಳ್ಳ ಮುಂದಾಗ ಅದಕ್ಕೆ ಈಗ ಒಂದು ಎತ್ತು ಒಂದು ಕೋಣ ಏಳಾದವ ನಮ್ಮೂರ್ ಗೌಡ್ರು ಹೇಳಿದ್ರ ಮಂತ್ರಿಯಪ್ಪ ನಮ್ಮೂರಿಗೆ ಬರ್ತಾರ ಊರೆಲ್ಲ ಶೃಂಗಾರ ಆಗ್ಬೇಕು ಅಂದ್ರ ಅದಕ್ಕೆಲ್ಲ ಕೋರ್ನ ಮಾಡ್ಬೇಕು ಅಂತ ಹೇಳಿದ್ರು ನಾನು ಆಚೆ ಈಚೆ ಅಡಿಕೆ ಮರ ಹೋಗುದ ಮೇಲೆ ಅಡ್ಡೆ ಕಟ್ಟಿ ಹಿಂಗ ಆಚೆ ಹಿಂಗ್ ನಿಲ್ಸ್ಕೊಂಡ ನಾನು ಹಿಂಗ್ ಕಟ್ತಾ ಇದೀನಿ ಕೋರ್ಣ ಕಟ್ತಿರ್ಬೇಕಾದ್ರೆ ಊರ್ ಗೌಡ್ರು ಹೇಳಬಿಟ್ಟ ಮಂತ್ರಿಯಪ್ಪ ಬಂದೇ ಬಿಟ್ರ ಅಂದ ನಂಗೆ ಕಾಲ ಇಳಕ್ಕೂ ಆಗಿಲ್ಲ ಇಳಕ್ಕೂ ಆಗಿಲ್ಲ ಹಾಡಂಗಿಲ್ಲ ಅಲ್ಲಿ ಹಿಂಗೆ ಕುಂದ್ಬಿಟ್ಟಿನಿ ನಾನು ಅಷ್ಟೊತ್ತಿ ನೀವು ನನ್ನ ನೋಡ್ಲೇ ಇಲ್ಲ ನನ್ನ ಕಾಲಕ್ಕೆ ಹಿಂಗೇ ಹೋದ್ರಿ ನೀವು ಹೋಗ್ಬೇಕಾದ್ರೆ ನಮ್ಗೆ ಹೆದರಿ ನನ್ನ ಮೈದೆಲ್ಲ ನೀರೆಲ್ಲ ಕೆಳಗೆ ಹೋಗ್ತ ನನ್ನ ಮೈ ನೀರು ಕೆಳಗೆ ಹೋದ್ರು ನೀವು ಪಾಪ ಬೇಸರ ಮಾಡ್ಕೊಳ್ಳಿಲ್ರಿ ನಿಮ್ಮ ಮೈ ಮೇಲೆ ಬಿದ್ರು ನೀವು ಮಾಡ್ಕೊಳ್ಳಿ ಅಂದ್ರೆ ಅಷ್ಟು ಒಳ್ಳೆಯವ್ರು ಅಷ್ಟು ಒಳ್ಳೆಯವರು ನನಗೆ ಗೊತ್ತೇ ಆಗಲಿಲ್ಲ ಅಂತ ಮತ್ತೆ ನೀವು ಹೇಗೆ ಗೊತ್ತಾಗ್ತದೆ ಬಹುಶಃ ನನ್ನ ಆಚೆ ಈಚೆ ಇದ್ದವ್ರು ಮಧ್ಯಾಹ್ನ ನೀವು ನೋಡೇಬಹುದು ಅದೇ ಎಲ್ಲಿ ನಿಮ್ಮ ಊರು ಊರಲ್ಲ ಊರ್ ಬಾಳ ಹತ್ತಿರ ಕೋಳೂರು ಕೋಳೂರು ಎಲ್ಲಿ ಬರ್ತದೆ ಅದು ಎಲ್ಲ ಬರಂಗಿಲ್ಲ ಎಲ್ಲ ಇರ್ತಾವ ಆಡು ಭಾಷೆ ಹಂಗಲ್ಲ ಅಂದ್ರೆ ಎಲ್ಲಿ ಬರ್ತದೆ ಎಲ್ಲಿ ಇರ್ತದೆ ಅದು ಅದು ಬಾಳ ಹತ್ತಿರದಾರಿ ಒಂದು ಮೂರು ಕೂಗದಾರಿ ಮೂರು ಕೂಗ ಅಂದ್ರೆ ಹೊಸ ಸಾಹಿತ್ಯ ಅದು ಹೇಗದು ಇಲ್ಲಿಂದ ಒಂದು ಕೂಗಡಿದೆ ಇಲ್ಲಿಂದ ಒಂದು ಕೂಗಡಿದ್ರ ಆ ಕೂಗು ಎಲ್ಲಿ ಕೇಳ್ತೈತಿ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಒಂದು ಮತ್ತೊಂದು ಕೂಗು ಹೊಡಿಬೇಕು ಆ ಕೂಗು ಎಲ್ಲಿ ಕೇಳ್ತೈತಿ ಅಲ್ಲಿ ಮತ್ತೊಂದು ಕೂಗು ಹೋಗ್ಬೇಕು ಅಲ್ಲಿ ಹೋಗ್ಬೇಕು ನೀವು ಅದಕ್ಕೆ ಕೇಳಿದ್ದ ಮೂರು ಕೂಗು ಆದ ಮೇಲೆ ಒಂದು ಗುಡ್ಡ ಸಿಗ್ತೈತಿ ಆ ಗುಡ್ಡ ಹತ್ತಿ ಕೆಳಗಿಳಿಬೇಕು ಅಲ್ಲ ಅಲ್ಲೊಂದು ಹೊಳೆ ಐತಿ ಹೊಳೆ ದಾಟಿ ಮುಂದೆ ಹೋಗ್ಬೇಕು ಅಲ್ಲಲ್ಲಿ ಅಲ್ಲೊಂದು ಮುಂದೆ ಬಯಲು ಸಿಗ್ತೈತಿ ಅಲ್ಲಿ ಮುಂದೆ ಹೋದ್ಮೇಲೆ ಬಲ ಕೈ ಕಡಿ ಹಂಗಲ್ರಿ ಬಲ ಕೈ ಕಡಿ ಬಲ ಕಡೆ ಬಲ ಕೈ ಕಡಿ ಹೊಳ್ಳಬೇಕು ಹಂಗೆ ಮುಂದೆ ಹೋದ್ರೆ ಒಂದು ಗದ್ದೆ ಬಯಲೈತಿ ಗದ್ದೆ ಬಯಲಿಂದರೆ ನಿಮ್ಮ ಮನೆಯ ಅಲ್ರಿ ಗದ್ದೆ ಬಯಲು ದಾಟಿದ ಮೇಲೆ ಎರಡು ಕೈ ಕಡಿ ಎರಡು ಕೈ ಕಡೆ ಅಂತ ಹೇಳಿದ್ರೆ ಎಡಗಡೆ ಹೊಳ್ಳಬೇಕು
ನಮ್ಮ ಹಂಗೆ ಮುಂದೋಗಿ ಬಾಳೆ ತೋಟ ಕದ್ದು ಹಾಕಿ ಮುಂದೋಗಿ ಅಡಿಕೆ ತೋಟ ಇರ್ತದೆ ತೆಂಗಿನ ತೋಟ ಬಿಚ್ಚಿ ಹೋಗಿ ಹಂಗೆ ಕೆಳಗೆ ಮುಂದೋಗಿ ತಿರುಗಿದ್ರೆ ಒಂದು ಮಾವಿನ ಮರ ಅದ್ರ ಹತ್ತಿರ ನಮ್ಮ ಮನೆ ಹೇಳುವಾಗಲೇ ಇಷ್ಟು ಉದ್ದ ಉಂಟು ವರ್ಷಕ್ಕೊಮ್ಮೆ ಅದು ಮನೆ ಹೋಗ್ಲಿಕ್ಕೆ ಆಗ್ತದೆ ನಾನು ಇವತ್ತು ಬಂದಲ್ರಿ 3 ವರ್ಷಕ್ಕೆ ಹೋಗುದು ಮನೆ ಅಡ್ಡ ಅಲ್ಲದ ಮನೆ ಅಷ್ಟು ಹತ್ರ ಉಂಟು ಮನೆ ಹೋಗ್ರಿ ಅಪ್ಪ ನಿನ್ನ ಹೆಸರೆಂತದ್ದು ಹೆಸರೇನ ನಮ್ಮ ಊರಲ್ಲೇ ಬೇರೆ ಬೇರೆ ರೀತಿ ಕರಿತಾರೆ ನಮ್ಮ ಹೆಸರು ಹೌದಾ ಹತ್ತಿ ನೋಡಿ ಹೆಸರು ಮಾಡಿದ್ದೀನಿ ಹ್ಞೂ ಕೇಳೋಣ ನಮ್ಮ ಊರು ಗೌಡ್ರ ಹೆಂಗೆ ಕರೆಯದ ಹೇಗೆ ಗೊತ್ತು ಗದ್ದಲ್ ಕರೀತಾರೆ ಅದು ನಮ್ಮೂರಿನ ಹೆಣ ಮಕ್ಕಳ ಹೆಣ ಮಕ್ಕಳ ನಮ್ಮೂರಿನ ಹೆಣ ಮಕ್ಕಳ ಹೆಣ್ಣು ಮಕ್ಕಳು ಅವಳು ಬಾರಿ ವಿಮುಕ್ತಿಯಿಂದ ವಿಮುಕ್ತಿ ಕರೆಯೋದು ಹಿಂಗೆ ಕಳೆಯನ್ನು 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 ಹೆಸರಾಗುದಿಲ್ಲ ಅಣ್ಣ ಅಣ್ಣ ಅಂತ ಹೆಂಗೆ ಅಭ್ಯಾಸ ಆಗಿ ಹೋಗಿದೆ ಆಯ್ತಾ ಆಮೇಲೆ ನಮ್ಮ ಅಜ್ಜಿ ಓ ಕಾಳು ಕಾಳು ಯಾಕೆ ನಿನ್ನ ಅಜ್ಜಿ ನಾನು ಸರಿ ಇಲ್ವಾ ಬಾಯಲ್ಲಿ ಹೊಲ್ಲಿಲ್ರಿ ಪಾಪ ಒಳ್ಳಿಲ್ಲ ಅಂದ್ರೆ ಕೋಳು ಕಾಳ ಅಂದ್ರೆ ನಾನೇ ಒಟ್ಟಾರೆಯಾಗಿ ಹೆಸರು ಮಾಡಿದ್ವಿ ಕಾಳ ಎನ್ನುವುದು ನಿನ್ನ ಹೆಸರು ಹ್ಞೂನ್ರಿ ಅದಕ್ಕೆ ಇಷ್ಟು ಸುಂದರವಾಗಿ ಬೆಳೆದಿದ್ದಿ ಮೀಸೆ ಚಿಗುರಿದೆ ಏ ಮನೆಯಲ್ಲಿ ಹೆಸರಿರುವುದ ನೀವು ನಾನು ಅಜ್ಜಿ ಇಬ್ಬರೇ ಇಬ್ಬರೇ ಅಂದ್ರೆ ನಿನಗೆ ಇನ್ನು ಮದುವೆ ಆಗ್ಲಿಲ್ವಾ ಮದುವೆ ಮದುವೆ ಅಂತ ಹೇಳಿದ ತಕ್ಷಣ ಹೆಣ್ಣು ಮಕ್ಕಳು ನಾಚುವುದು ಸಹಜ ನೀನು ಯಾಕೆ ನಾಚಿಕೊಳ್ಳುವುದು ಅವ್ರು ನಾಚ್ತಾರೇನ ಹೌದು ಅವರೇ ನಾಚಂಗಿಲ್ಲ ಅದಕ್ಕೆ ನಾನು ನಾಚ್ತಾ ಇದ್ದೀನಿ ಈಗೀಗ ಪ್ರಪಂಚ ಬದಲಾಗಿದೆ ಹೆಣ್ಣು ಮಕ್ಕಳಿಗೆ ನಾಚಿಕೆ ಕಡಿಮೆಯಾಗಿದೆ ಅದಕ್ಕೆ ಯಾರಾದ್ರೂ ಒಂದು ಜಾತಿಲ್ಲ ನಾಚಿಕೆ ರೇತು ಗಂಡು ಜಾತಿ ಹುಟ್ಟಿದ ನೀನೇ ನಾಚಿಕೆ ಮಾಡ್ತಾ ಇದ್ದೆ ಹಂಗಲ್ರಿ ನೀವು ಮದುವೆ ಅಂತ ಹೇಳ್ತಾರಲ್ರಿ ಮದುವೆ ಆದಂಗ ಎಂತದ್ದು ಮದುವೆ ಆದಾಗೆ ಹೌದಾ ಅದು ಹೇಗೆ ಊರ್ ಗೌಡ್ರು ಹೇಳಾರ ನಿನ್ನ ಮುಖದ ಮೇಲೆ ಮೀಸೆ ಹೊಂಟದ ಮಾಡ್ತೀನಿ ಮಡುವಿ ಓ ನಿಮ್ಮ ಗೌಡರು ಮದುವೆ ಮಾಡ್ತೇನೆ ಅವ್ರು ಹೇಳಿದ್ಮೇಲೆ ಮದುವೆ ಆದಂಗ ಅವ್ರು ಹೇಳಿ ಎಷ್ಟು ವರ್ಷ ಆಯ್ತು ಹೇಳಿ 3 ವರ್ಷ ಆದ ಹೌದಾ ಈ ವರ್ಷ ಹಂಗೆ ಹೇಳ್ತಾರೆ ಯಾವ ಭರವಸೆ ಮೇಲೆ ಅವರು ಮದುವೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನನಗೆ ಹೋಗ್ಬೇಕು ವಿಶ್ವಾಸ ಐತಿ ಅಂದ್ರೆ ಕಳೆದ ವರ್ಷ ಗೌಡ್ರು ಹೆಂಡತಿ ತೀರಿ ಹೋಗಾರ ಗೌಡ್ರು ಹೆಂಡತಿ ಸತ್ತು ಹೋಗಾರ ಗೌಡ್ರು ಹೆಂಡತಿ ಸತ್ತು ಹೋಗಿದ್ದಾರೆ ಬಾವಿ ಬಿದ್ದಿರ್ಬೇಕು ಹೋದವ್ರ ನಮ್ಗೆ ತುಂಡಾಗಿ ಬಿದ್ದ ಬಾವಿ ಬಿದ್ದ ಗೌಡ್ರು ಹೆಂಡತಿ ಸತ್ತು ಹೋಗಾರ ಹಾಗಾಗಿ ಅದು ಕಳರ ಏ ಕಾಳ್ಯ ನನ್ನ ಹೆಂಡತಿ ಸತ್ತು ಹೋಗಾರ ಆದಷ್ಟು ಬೇಗ ನಿಮ್ಗೆ ಮದುವೆ ಮಾಡಿಸ್ಲೇಬೇಕು ಅಂತ ಹೇಳಾರ ಅದನ್ನೇ ನೀನು ನಂಬ್ಕೊಂಡಿದ್ದಿ ಮದುವೆ ಮದುವೆ ಆದಂಗ ಗೌಡ್ರ ಮನೆ ಕೆಲಸ ಮಾಡಿ ಜನ ಬೇಕಲ್ರಿ ಗೌಡ್ರ ಮನೆ ಕೆಲಸ ಜನ ಹಾಕಲ್ರಿ ಎಷ್ಟು ಕಾಲ ಆಯ್ತು ಹೇಳಿ 3 ವರ್ಷ ಆಕಲ್ರಿ 3 ವರ್ಷ ಅಲ್ಲ ಈ 3 ವರ್ಷ ಆದ್ರೂ ನೀನು ಮದುವೆ ಆಗುವುದಿಲ್ಲ ಏನೋ ನಿನ್ನನ್ನು ನೋಡಿದ್ರೆ ನನಗೆ ಅನ್ನಿಸ್ತಾ ಉಂಟು ನಾನು ಮಾಡಿಸ್ತೇನೆ ನಿನಗೆ ಮದುವೆ ನೀವು ಮಾಡ್ತೀರಿ ನಾನು ಮಾಡಿಸ್ತೇನೆ ನಿನಗೆ ಮದುವೆ ಹುಡುಗಿರ ಹುಡುಗಿ ನಿನ್ನಲ್ಲೇ ಕೇಳುವುದು ನೀನು ಮದುವೆ ಆಗುವಂತ ಹುಡುಗಿ ಹೇಗಿರ್ಬೇಕು ಹಂಗಿಂದಲ್ರಿ ಬೆಳ್ಳಕ್ಕಿದ್ದಂಗಿರ್ಬೇಕು ಬೆಳ್ಳಕ್ಕಿದ್ದಂಗಿರ್ಬೇಕು ಏ ಕಾಳ ಅಂತಿಂತ ಹೆಣ್ಣಲ್ಲ ನಿನಗೆ ರಾಜಕುಮಾರಿಯನ್ನೇ ಮದುವೆ ಮಾಡಿಸ್ತೇನೆ ರಾಜಕುಮಾರಿ 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 ಮದುವೆ ಮಾಡಿಸ್ತೇನೆ ಅವಳನ್ನೇ ನಿನಗೆ ಯಾಕೆ ಮಾಡಿಸ್ತೇನೆ ಕೇಳು ನೀನು ಅವಳು ಕನಸನ್ನು ಬಂದಿದ್ದಂತೆ ಹೌದು ಮದುವೆ ಆಗುವುದಿದ್ರೆ ನಿನ್ನನ್ನೇ ಆಟ ಹಿಡಿದು ಕುತ್ಕೊಂಡು ಬಿಟ್ಟಿದ್ದಾಳೆ ಅವಳು ನೀವೇ ಹೋದ್ರೆ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾಳೆ ಅವಳೇ ಕಲಿಸ್ಬಿಟ್ಟು ನನಗೆ ಯಾಕೆ ಕಲಿಸ್ಬಿಡಲಿಲ್ಲ ಅವಳು ಬಹುಶಃ ಆ ಕನಸಲ್ಲಿ ಇಲ್ಲಿವರೆಗೆ ಬಂದು ಮುಟ್ಟಲಿಲ್ಲ ಬಹಳ ದೂರ ಇನ್ನೊಂದು 4-5 ದಿವಸದಲ್ಲಿ ಬಂದು ಮುಟ್ಟಿತ್ತು ನಾನೇ ಬಹಳ ಬೇಗ ಬಂದು ಮುಟ್ಟೆ ನೀವು ಮದುವೆ ಮಾಡಿಸ್ತೇನೆ ನಾನು ಮದುವೆ ಮಾಡಿಸ್ತೇನೆ ನಮ್ಮ ಮೊದ್ಲು ಎಲ್ಲ ಕರಿತೀನಿ ನಮ್ಮ ಮದುವೆ ಅಂದ್ರೆ ಅವರಿಗೆ ಸಂತೋಷ ಆಗ್ತೈತಿ ನಮ್ಮ ಅಜ್ಜಿ ಕರ್ಕೊಂಡು ಬರ್ಬೇಕು ಅಜ್ಜಿ ಮತ್ತೆ ನಮ್ಮ ಊರಿನವರು ಊರ್ ಗೌಡ್ರು ಎಲ್ಲ ಬರ್ಬೇಕ್ರೆ ಮದುವೆಗ ಅವರೆಲ್ಲ ಬರ್ಬೇಕು ಅವರೆಲ್ಲ ಬಂದ್ಮೇಲೆ ಮದುವೆ ಈ ಆಸೆ ಪಟ್ಟರೆ ತಪ್ಪಲ್ಲ ಹಾಗಂತ ಈಗ ನೀನು ಅವರನ್ನ ಕರೆಯುವುದು ಬೇಡ ಈಗ ಹೆಣ್ಣಿಗೆ ನೀನು ಅಡ್ಡಿಲ್ಲ ಅಂತ ಆಗಿದೆ ನಿನಗೆ ಅಡ್ಡಿಲ್ಲ ಅಂತ ಆಗಿದೆಯಾ ನೋಡಿಲ್ಲ ನೀನು ಹೆಣ್ಣನ್ನ ನೋಡ್ಲಿಲ್ಲ ಮತ್ತೆ ಒಮ್ಮಿಂದೊಮ್ಮೆಲೆ ಅವರಿಗೆಲ್ಲ ಆಶ್ಚರ್ಯ ಆಗುವ ಹಾಗೆ ಮದುವೆ ಮಾಡಿಕೊಂಡೇ ಬಂದು ಹೇಗೆ
ಅಷ್ಟೊತ್ತಿವರೆಗೆ ಬಿದ್ದರೆ ಏನಾಗ್ಬೇಕು ಕೆಲವು ಹೊಟ್ಟೆಲ್ಲ ಬೆಂಕಿ ಬೀಳ್ಬೇಕು. ಎಂತ ಹುಡುಗಿ ಸಿಕ್ಕ ಕಾಳೆ ರಾಜಕುಮಾರನ್ನೇ ಮದುವೆಯಾಗಿ ಬಂದಿದ್ದಾರೆ ಕಾಳ. ಇಲ್ಲಿ ತಡ ಮಾಡಬೇಡ, ಬಾ 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 ಬಾ. ಏನು ಮಾಡ್ತಾ ಇದ್ದೀಯ? ಇದು ಎಂತದ್ದು ನಿಮ್ಮ ಮನೆಯೇನೇ? ಹೌದು, ನಿಮ್ಮ ಮನೆ ಮನೆ ನಿಮ್ದೇನಿದೆ? ನಮ್ಮದೇ ನೆಲ ಹೇಗೆ? ಇದೇನ್ರಿ ಎಲ್ಲ ಪೊಲಿಟಿಕಲ್ ಆಗಿರಲ್ರಿ? ಪೊಲಿಟಿಕಲ್ ಪೊಲಿಟಿಕಲ್ ನಮ್ಮ ಮುಖ ದೇಹ ಎಲ್ಲ ಕಾಣ್ತೈತಲ್ರಿ ನಿಮ್ಮ ಮನೆ ಕಳೆದಾಗ? ಇದೆಲ್ಲ ನೋಡ್ಲೇ ಇಲ್ಲ. ಏನ್ರಿ ಇದು ಮನೆ ಮ್ಯಾಗ ಮನೆ ಕಟ್ತೀರ ನೀವು? ಮಂತ್ರಿ ಮನೆ ಅಂದ್ರೆ ಹಿಂಗೆ ಹೌದಾ? ಗೊತ್ತಾಗ್ತದೆ ಗೊತ್ತಾಗ್ತದೆ. ಏನ್ ಗೊತ್ತಾಯ್ತು? ಈ ಮನೆ ಕಟ್ಟಬೇಕಾದ್ರೆ ಜನರು ತೆಗ್ದಿರೋ ಏನೋ ನೀವು? ಏನು ಮಂತ್ರಿಗಳ ಮನೆ ಕಟ್ಟುವುದು ಅಂದ್ರೆ ಯಾರನ್ನು ತೆಗೆದೇ ಕಟ್ಟುವುದು ಅಂತ ಮಾಡಿದ್ಯಾ? ಹಂಗಲ್ರಿ, ಈ ಮನೆ ಕಟ್ಟಬೇಕಾದ್ರೆ ಮೇಲಿನ ಕೆಳಗಿದ್ದ ಎಷ್ಟು ಜನ ಹೋಗ್ಯಾರ ಏನ? ಈ ಯೋಚನೆ ಬಂದ್ರೆ ತಪ್ಪಲ್ಲ. ಹಾಗಂತ ಹಾಗೆ ಯಾವುದೂ ಆಗಲಿಲ್ಲ. ಬಹುಶಃ ನಿಮ್ಮ ಜಾತಿಯವರ 100 ಮನೆ ಕಟ್ಟುವಷ್ಟು ದೊಡ್ಡದಾದಂತಹ ಜಾಗದಲ್ಲಿ ನಮ್ಮದು ಒಂದೇ ಮನೆ ಇದ್ದದ್ದು ಹೌದು. ಈಗ ನೀವು ಮದುವೆ ಆಗಬೇಕು. ಮದುವೆ ಮಕ್ಕಳ ಹುಡುಗರಲ್ಲ ಅಲ್ಲ ನೀನು ಮದುವೆ ಆಗಬೇಕು ಅಂತ ಅದು ನಾನು ಕೇಳಬೇಕು. ಒಂದು ಮಗ ಸ್ವಲ್ಪ ಬದಲಾವಣೆಯನ್ನು ತಂದುಕೊಳ್ಬೇಕು. ಎಂತದ್ದು? ಕೂಡ್ಲಿ 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 ಕೊಡಲಿ. ಯಾವುದಕ್ಕೆ ಅದು? ಕೊಡುವುದಿಲ್ಲ. ಯಾವುದಕ್ಕೆ ಅದು? ಕಡಿಯುವ. ಇಲ್ಲಿ ಅಂತ ಕಡಿಯುವುದ? ಕೂಡ್ಲಿ ಅದು ಬೇಡ. ಇನ್ನು ಮದುವೆ ಆಗಬೇಕು ಬೇಡವಾ? ಇಸ್ಬೇಕು. ಅದೆಂತದ್ದು? ಅದ್ರ ಮೇಲೆ ಇದು ಕಂಬಳಿ. ಅದು ಬೇಡ. ನಮ್ಮಂತೆ ಬೇಕಾರೆ ನಾವು ಕಂಬಳಿ ಬಿಟ್ಟು ಅವರೆಲ್ಲ ನಮ್ದ ನಮ್ಮ ಕುರಿ ಬಂದು ಕಂಬಳಿ ಬೇಕು ನಮ್ದ. ಅದು ಎಲ್ಲಿ ಬೇಕು? ಇಲ್ಲೂ ಬೇಕು. ಇನ್ನು ಜಾಗ ಬೇಕು. ನಮ್ಗೆ ಎಷ್ಟೇ ಶಕ್ತಿ ಆಗಲಿ ಉರಿ ಬರಲಿ ನಾವು ಕಂಬಳಿ ಬಿಡಬೇಕು ಇಲ್ಲ. ನಾವು ಔಷಧಿಗಳ ಅನಿವಾರ್ಯತೆ ಇದ್ದೀನಿ. ಇಲ್ಲ ಅವಶ್ಯಕತೆ ಇಲ್ಲ. ಮದುವೆ ಆಗೋದಲ್ಲ ಬೇಡ. ಈ ರತ್ನ ಕಂಬಳಿಯ ಮುಟ್ಟು ತೆಗೆದಿರಿಸು. ರಕ್ತಕ್ಕೆ ಕಂಬಳಿ ಇದೆ. ರತ್ನ ಕಂಬಳಿ ಅಲ್ಲ, ರತ್ನ ಕಂಬಳಿ. ಎಂತ ಪರಿಮಾಣ ನೋಡಿ. ಅದು ಬೇಡ. ಇದೆಂತದ್ದು? ಈಗ ದೈತ 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 ಅದು ನನಗೆ ದೃಷ್ಟಿ ಆಗ್ತೈತಿ ಅಂತ ಅಜ್ಜಿ ಕಟ್ಸಾಳ. ನಿಮಗೂ ದೃಷ್ಟಿ ಆಗ್ತದೇನೋ? ಅಂದ್ರೆ ನಮ್ಮೂರಾಗ ನನ್ನಷ್ಟು ಚಂದ ಬೇರೆ ಯಾರು ನಿಮ್ಮೂರಲ್ಲಿ ಇನ್ನಷ್ಟು ಚಂದ ಇಲ್ಲ. ಈಗ ನಾನಿರುವ ನಿನಗೆ ಬೇರೆ ದೃಷ್ಟಿ ನೀಡುವುದಿಲ್ಲ. ಅದ್ರ ತೆಗಿ. ಚಂದ್ರಕಡ್ಡಿ ಯಾವ ಯಾಕೆ ಅದು? ಅಲ್ಲ, ನನಗೆ 3 ದಿವಸಕ್ಕೆ ಜ್ವರ ಬರ್ತೈತಿ. ಹಂಗಾಗಿ ಚಂದ್ರಕಡ್ಡಿ ಕಟ್ಸ. ಮತ್ತೆ ಜ್ವರ ಬರುವುದಿಲ್ಲ. ತೆಗಿ. ಸುತ್ತ ಆಗಲ್ಲ ಕಟ್ಕೊಳ್ಳೋದು ಯಾಕದು? ಜಡಿ ಮಗಳ ಅಜ್ಜಿ ಅಜ್ಜ ಈ ಮದುವೆ ಆಗುವಾಗಲ್ಲ ಇವಾಗ ಮೊದಲ ತೆಗೆ ಸರಿಯಾಗಿ ಬಿಡಿಸಿ. ಹೌದು, ಚಂದ ಕಾಣಬೇಕು. ರಾಜಕುಮಾರಿಯನ್ನು ನೀನು ನೋಡಿದಾಗ, ರಾಜಕುಮಾರಿ ನಿನ್ನ ನೋಡಿದಾಗ ಆ ಕ್ಷಣವೇ ಮದುವೆ ಆಗಿ ಹೋಗ್ಬೇಕು. ಸ್ವಲ್ಪ ಬಿಡಿಸಿ ನಾನು ಬಿಡಿಸ್ಬೇಕು. ಒಟ್ಟು ಅಜ್ಜಿ ಬಿಡಿಸೋದು ಅಂದ್ರೆ ಅಜ್ಜಿ ಕಟ್ಟಿದ್ದೆಲ್ಲ ನೀವು ಬಿಡಿಸ್ಬೇಕ. ಅಂದ್ರೆ ಯಾಕಂದ್ರೆ ನನಗೆ ಅಡಿಗೆ ಕಾಣಂಗಿಲ್ಲ. ಇಲ್ಲಿ ಕಾಣೋದಿಲ್ಲ. ಕನ್ನಡ ಸಾಕು ಅದನ್ನು ಸರಿಯಾಗಿ ಮಾಡುವುದಕ್ಕೆ ಬೇರೆ ಜನ ಇದ್ದಾರೆ. ಇದು ಬೇಡ. ನಾನು ನಾಟಕ ಸುದ್ದಿ ಆಗುವುದಿಲ್ಲ. ತೆಗೀರೋ ಒಬ್ಬರೇ. ನನ್ನ ವಿಶ್ವಾಸದ ಮೇಲೆ ವಿಶ್ವಾಸ
ವಿಶ್ವಾಸ ಬರ್ತದೆ. ಆಯ್ತು ಮಾರಾಯ. ಇಲ್ಲ ಯಾಕೆ ನೋಡ್ತೀನಿ ನೀವು? ಏನು ಬೆಳೆಸಿದ್ದಿ? ಏನು ಬೆಳೆಸಿದ್ದಿ? ಏನು ಆಗ್ತಾ ನಿನಗೆ? ಇಲ್ಲ ಯಾಕೆ ನೋಡ್ತೀರಿ ನೀವು? ನೋಡಿದ್ದಲ್ಲ ಅದು ಖಂಡಿತ. ನೀವು ನೋಡಿದ್ರಿ ನಂಗೆ ಇದಕ್ಕೆ ಜಾತಿ ಧ್ರುವಗಳು ಯಾವತ್ತೂ ಆಕರ್ಷಿಸುವುದಿಲ್ಲ. ಇದು ಹೆಣ್ಣು ಬೇಡ. ಕೇವಲ ತೆಗೆದು ಸಹ ಇದು ಗಂಡಸಾಗಿರ್ಬೇಕು. ಹೆಣ್ಮಕ್ಕಳಾಗಿ ಹಿಂಗೆ ಮಾಡೋದಲ್ಲ. ಅದನ್ನು ತೆಗಿ. ಒಳಗಡೆ ಏನು ಇಲ್ರಿ, ಒಳಗಡೆ ಏನು ಇಲ್ರಿ. ಹಾಗಿದ್ರೆ ಸಮಸ್ಯೆ ಇಲ್ವಲ್ಲ ತೆಗಿ. ಮನೆ ಹಾಡ್ಬಿಟ್ಟೋದ ಒಳಗಡೆ ಏನು ಇಲ್ಲ ಅಂತ ಆಯ್ತಲ್ಲ ತೆಗಿ. ಬೇರೆ ಏನು ಇಲ್ರಿ. ಹಾಗೆ ಸರಿ ಸರಿ ಅವರನ್ನು ಬಿಡು. ನೀನು ಮದುವೆ ಆಗಬೇಕು, ಮದುಮಗ ಆಗಬೇಕು ಅಂತಾದ್ರೆ ನೀನು ಜಾಣನಾಗಬೇಕು. ಅದಕ್ಕ ಜಾಣನಾಗಬೇಕು ಅಂತಾದ್ರೆ ನಾನು ಹೇಳಿಕೊಟ್ಟಿದ್ದನ್ನು ನೀನು ಹೇಳಬೇಕು. ನಾನು ಹೇಳಿದ ಹಾಗೆ ಹೇಳಬೇಕು, ನಾನು ಮಾಡಿದ ಹಾಗೆ ಮಾಡಬೇಕು. ಗೊತ್ತಾಯ್ತಾ? ಹೇಳು. ಪ್ರಭವ ಹೇಳ್ಬೇಕು ನೀನು. ಪ್ರಭವ ಪ್ರಯತ್ನ ಮಾಡ್ತೇವೆ. ಪ್ರಯತ್ನ ಮಾಡುವಂಥದ್ದು ಒತ್ತು ಬೇಕಾದು ಒತ್ತು ಬೇಕು. ಸಾಯದು ಇಲ್ಲ ಬರಂಗಿಲ್ಲ. ಒಳಗಿಂತ ಬರಬೇಕು. ಅದೇ ಒಳಗಿಂತ ಬರ್ಬೇಕಂತ ನಾನು ಹೋಗ್ತಾ ಇದ್ದೀನಿ. ಬರಂಗಿಲ್ಲ ಇಲ್ರಿ ಪ್ರಯತ್ನ ಮಾಡಿ ಬರಂಗಿಲ್ಲ. ನಾನು ಹೇಳಿದ್ದೇನು ನೀನು ಮಾಡ್ತಾ ಇದ್ದಂತೆ. ಒಳಗಿಂದ ಬರಬೇಕು. ಒಳಗಿಂದ ಬರಂಗಿಲ್ಲ. ಪ್ರಭವ ಹೇಳು ಹೇಳು. ಈಗ ಬಂತು ನೋಡಿ. ಎಂತದ್ದು ಹೇಸಿಗೆ ಇಲ್ಲಿ ಪ್ರಯತ್ನ ಮಾಡಿದ್ರೆ ವಿಭವ. ಈ ಭಾವವಲ್ಲ ಆ ಭಾವವಲ್ಲ. ವಿಭವ ಅದೇ ಹೇಳುದು. ಕೊಟ್ಟು ಎಲ್ಲ ಬರ್ತದೆ. ನಂದನ ಅದೌದು. ಯಾವುದು? ನಮ್ದೆಲ್ಲ ಕುರಿ ದನ ಕೊಟ್ಟು ನಿಮ್ದೆ. ಹೌದಾ? ಅಲ್ವೋ? ನಂದನ ಅದು ಕೂಡ್ರೆ ನಿಮ್ದೇ ದನ, ನಮ್ದೆಲ್ಲ ಕುರಿ. ಸರಿ. ಹೀಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಈಗ ನನ್ನಲ್ಲಿರುವಂತ ದನವನ್ನ ನೀನು ಕೊಟ್ಟರೆ ಏನಾಗ್ತದೆ? ನಂದನ ಗೊತ್ತು. ಹೌದಾ? ಅದೇ ಅದೇ ಬಹಳ ಬೇಗ ಗೊತ್ತಲ್ಲ. ನಂದನ ನಂದನ ಆನಂದ ಹೆಂಗ್ ಬರ್ತೈತ್ರಿ? ಯಾಕೋ ದನಕ್ಕೆ ಕೊಡ್ದಕ್ಕೆ ಹೊಡಿತೈತ್ರಿ. ಆನಂದ ಹೆಂಗ್ ಬರ್ತೈತ್ರಿ? ನಿಂದು ಒಳ್ಳೆಯದಕ್ಕೆ ಯಾವುದು? ಆನಂದ. ಆನಂದ ಹೆಂಗ್ ಬಂತಂದ್ರೆ ಬಂತಂದ್ರೆ ಒಂದು ಹಾಗೆ ಆನಂದ ಬಂದ ಬರ್ತಾ ಗೊತ್ತಿರದೆ ಬರುವುದಂದ್ರೆ ಹಾಗೆ. ಶುಭ ಕೃತು ಇದು ಬರಂಗಿಲ್ಲ. ಇದು ಹೆಚ್ಚು ಪ್ರಯತ್ನ ಇಷ್ಟು ಬಂದ್ರೆ ಅದು ಬರ್ತಾ ಹೋಗ್ತದ. ಏನಂದ್ರೆ ಶುಭ ಪೂರ್ತಿ ಹೇಳಿದ್ರೆ ಶುಭ ಕೃತು ಶುಭಕ್ಕರು ಕೊಡ್ತರು, ಶುಭಕ್ಕರು ಕೊಡ್ತರು, ಅದ ಅಲ್ವಾ? ಶುಭ ಕೃತು ಬರ್ತದ. ಶುಭ ಕೃತು ನಿಮ್ಮನ್ನು ನಾಯಿ ಸಾಕಿದ್ಯಾ? ಸಾಕಿದ್ವಿ. ಎಷ್ಟು ನಾಯಿ ಸಾಕಿದ್ದಿ? 2 ನಾಯಿ, ಒಂದು ಹೆಣ್ಣು ಒಂದು ಗಂಡ. ಹೌದಾ? ನಾಯಿ ಸಣ್ಣದ, ಗಂಡಾಯಿ ಹಳತ್ತ. ಯಾಕೆ ಜೋಡಿ ಮಾಡ್ತೀಯ? ಗಂಡಾಯಿ ಮೊದಲೇ ಸಾಕಿದೆ. ಓ ಹಾಗೆ. ಈಗ ನಾಯಿಗೆ ನೀನು ಆಹಾರ ಕೊಡುವಾಗ ಹೇಗೆ ಕರಿತೀವಿ? ನಮ್ಮನೆ ಗಂಡಾಯಿ ಹಳೆ ನಾಯಿ ಇದೆ. ಅದು ಕೈ ಹಂಗಂತ ಹೇಗೆ ತೋರಿಸು ಬರ್ತದೆ. ನಾಯಿ ಕರಿಬೇಕಲ್ಲ. ತಾಯಿ
ಆಯ್ತು ಅದು ಯಾವ್ದಾಗಲಿ ಏನು ಹೇಳಿದ್ರೆ ನೀವು ಶಬ್ದ ಶುಭ ಕೃತು ಹೌದು ಹೌದಾ ಅದು ನಾಯಿ ಮಾಡಿದ್ರೆ ನೀ ಕಲ್ತೆ ಪಾರ್ಥಿವ ಕುಲತಿಲಕ ಪಾರ್ಥಿಗಳ ಕುಲತಿಲಕ ನೀನು ಅಜ್ಜ ಪಾರ್ಥಿವ ಕುಲತಿಲಕ ಎಲ್ಲ ಬಂತು ಎಲ್ಲ ಹೇಳಿದ ಮೇಲೆ ಶಾಬಾಸ್ ಅಂತ ಹೇಳಿದೆ ನಾನು ಮದ್ದೆ ಮಾಡ್ಬೇಕು ರಾಗಿ ಮದ್ದಿ ಕೊಯ್ಯೋ ಕೊಬ್ಬಳು ಕೊಯ್ಯೋ ಶಾಬಾಸ್ ಮಾಡಿದೆ ಶಾಬಾಸ್ ಅಲ್ಲ ಶಹಬ್ಬಾಸ್ ಸಂತೋಷ ಆಯ್ತು ಇಷ್ಟೆಲ್ಲ ನೀನು ಹೇಳಬೇಕು ಯಾವಾಗ ಗೊತ್ತಾ ಒಳ್ಳೆ ರೀತಿಯಲ್ಲಿ ನಿನ್ನನ್ನು ಅಲಂಕಾರ ಮಾಡ್ತೇವೆ ಹೋಗಿ ನಿನ್ನನ್ನು ಕೂರಿಸ್ತೇವೆ ಮಹಾರಾಜರು ಬರ್ತಾರೆ ಇದ್ದಾರೆ ಆಗ ನೀವು ಪ್ರಭವ ವಿಭವ ನಂದನ ಆಶೀರ್ವಾದ ಮಾಡಿದ್ದೆಲ್ಲವನ್ನು ಹೇಳಬೇಕ್ರಿ ಹೆಂಗ್ ಮಾಡ್ಬೇಕ ಪ್ರಭವ ವಿಭವ ಕೈ ಕೊಟ್ಟಾಯ್ತ ನಿಂದು ಅದು ಎಂತದ್ದು ಗಂಡು ಜೀವಲ್ಲ ಸ್ವಲ್ಪ ನಮಸ್ಕಾರ ಮಾಡಿ ಮಹಾರಾಜರು ಮಾಡ್ತಾರೆ ಪ್ರಭವ ವಿಭವ ನನ್ನದ ಆನಂದ ಶುಭಕೃತ ಪಾರ್ಥಿವ ಕುಲತಿಲಕ ಅಷ್ಟು ಹೇಳಿದ್ರೆ ಆಯ್ತು ಆಗಾಗ ನನ್ನ ಕಣ್ಣನ್ನು ನೋಡ್ತಾ ಇರ್ಬೇಕು ನನ್ನ ಕೈಯತ್ತ ಗ್ರಹಿಸಬೇಕು ನಾನು